ಪ್ರಿಯ ಜನರೇ, ದೇವರ ವಾಕ್ಯವನ್ನು ನಾವು ಆಲಿಸೋಣ. ಯೋಹಾನ 21ನೇ ಅಧ್ಯಾಯ 15ನೇ ವಾಕ್ಯ. ಅವರೆಲ್ಲರೂ ಊಟವಾದ ಮೇಲೆ ಯೇಸು ಸ್ವಾಮಿ ಸಿಮೋನ ಪೇತ್ರನನ್ನು ನೋಡಿ, ಯೋಹಾನನ ಮಗನಾದ ಸಿಮೋನನೇ, ಇವರಿಗಿಂತಲೂ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿಸ್ತೀಯ ಎಂದು ಕೇಳಿದರು. ಅದಕ್ಕೆ ಪೇತ್ರನು, ಹೌದು ಪ್ರಭು, ನಾವು ನಿಮ್ಮನ್ನು ಪ್ರೀತಿಸುತ್ತೇನೆ, ನೀವೇ ಬಲ್ಲಿರಿ ಎಂದು ಎಂದನು. ಯೇಸು ಸ್ವಾಮಿ ಅವನಿಗೆ, ನನ್ನ ಕುರಿಗಳನ್ನು ಮೇಯಿಸು ಎಂದರು. ಯೇಸು ಎರಡನೇ ಬಾರಿ ಯೋಹಾನನ ಮಗನಾದ ಸಿಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯ ಎಂದು ಕೇಳಲು, ಹೌದು ಪ್ರಭುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ನೀವೇ ಬಲ್ಲಿರಿ ಎಂದು ಮರುನುಡಿದನು. ಯೇಸು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದರು. ಮೂರನೇ ಬಾರಿಯೂ ಯೇಸು ಯೋಹಾನನ ಮಗನಾದ ಸಿಮೋನನೇ, ನೀನು ನನ್ನನ್ನು ನೀನು ನನ್ನನ್ನು ಪ್ರೀತಿಸುತ್ತೀಯ ಎಂದು ಕೇಳಿದರು. ಅದಕ್ಕೆ, ನೀನು ನನ್ನನ್ನು ಪ್ರೀತಿಸುತ್ತೀಯ ಎಂದು ಯೇಸು ಮೂರನೇ ಬಾರಿ ಕೇಳಿದನು ಕಂಡು ಪೇತ್ರನು ನೊಂದುಕೊಂಡನು. ಪ್ರಭುವೇ, ನಿಮಗೆ ಎಲ್ಲವೂ ತಿಳಿದಿದೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದಿಗೂ ನಿಮಗೆ ತಿಳಿದಿದೆ ಎಂದು ಹೇಳಿದನು. ಪ್ರಿಯಜನರೇ, ದೇವರು ನಮ್ಮನ್ನ ಆಶೀರ್ವದಿಸ್ತಿರ್ತಾರೆ. ನಾವು ದೇವರನ್ನ ಪ್ರೀತಿಸ್ತಾನೇ ಇರಬೇಕು. ಈ ಒಂದು ಕ್ಷಣದಲ್ಲಿ ಪ್ರೀತಿ ಬಿಡೋದು ಅಂತಲ್ಲ, ಪ್ರತಿ ಕ್ಷಣ ಯೇಸು ಸ್ವಾಮಿ ನಾವು ಪ್ರೀತಿಸ್ತಾನೇ ಇರಬೇಕು. ಆ ಸಮಯದಲ್ಲಿ ಯೇಸು ಸ್ವಾಮಿಯನ್ನು ಆಶೀರ್ವದಿಸ್ತಾನೇ ಇರ್ತಾರೆ. ಈ ವಚನವನ್ನು ಕೇಳುವಂತ ಪ್ರತಿಯೊಬ್ಬರ ಮೇಲೆ ದೇವರ ಆಶೀರ್ವಾದ, ಶಕ್ತಿ ಇಳಿದು ಬರಲಿ. ಹಾಲೆಲೂಯಾ.